ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸೂಪರ್ 3ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸೂಪರ್ 3ಯಲ್ಲಿ ಒಂದು ಊರಿನ ಸಮಸ್ಯೆ ತಂದಿದ್ದೀವಿ. ಈ ಸ್ಥಳಕ್ಕೆ ಸಾವಿರಾರು ಜನ ಬರ್ತಾರೆ, ಆದರೆ 3-4 ವರ್ಷವಾದರೂ ಆಗಬೇಕಾದ ಕೆಲಸ ಆಗೇ ಇಲ್ಲ. ಭಕ್ತರು ರೊಚ್ಚಿಗೇಳುವ ಮುನ್ನ ಕೆಲಸ ಮಾಡಬೇಕಾಗಿದೆ. ಇಲ್ಲದಿದ್ರೆ ಭಕ್ತಾದಿಗಳು ಯಾವ ರೀತಿ ರೊಚ್ಚಿಗೇಳಬಹುದು ಅನ್ನುವಂತ ಒಂದು ಕಲ್ಪನೆಯನ್ನು ಮಾಡಿಕೊಂಡ್ರೆ ಒಂದು ರೀತಿಯಲ್ಲಿ ಅಧಿಕಾರಿಗಳು ಗಡಗಡ ನಡುಕ್ತಾರೆ, ರಾಜಕಾರಣಿಗಳು ಗಡಗಡ ನಡುಕ್ತಾರೆ. ಏನ್ ಸುದ್ದಿ ಅದು ಹೇಳ್ಬಿಡ್ತೀನಿ. ಚಿತ್ರದುರ್ಗದ ಸುದ್ದಿ. ಏನ್ ಸುದ್ದಿ? ಅಲ್ಲಿ ದೊಡ್ಡ ಭಕ್ತರ ದಂಡೆ ಬಂದು ಹೋಗುತ್ತೆ. ಸಣ್ಣವರಿಂದ ಹಿಡಿದು ವೃದ್ಧರ ತನಕ ಅಲ್ಲಿಗೆ ಹೋಗ್ತಾರೆ. ಆದ್ರೆ ಅಭಿವೃದ್ಧಿಯ ನೆಪವೊಡ್ಡಿ ಇದೀಗ ಆ ಹಾದಿಯನ್ನ ದುರ್ಗಮ ಮಾಡಿದ್ದಾರೆ. ಓಕೆ, ತುಂಬಾ ಜನ ಬರ್ತಾರೆ. ಅಭಿವೃದ್ಧಿಯ ನೆಪವೊಡ್ಡಿ ಇದೀಗ ಆ ಹಾದಿಯನ್ನು ದುರ್ಗಮ ಮಾಡಿದ್ದಾರೆ. ಅಭಿವೃದ್ಧಿಯ ನೆಪವೊಡ್ಡಿ ಹಾದಿಯನ್ನು ದುರ್ಗಮ ಮಾಡಬಾರದು, ಅದನ್ನ ಹೈ ಕ್ಲಾಸ್ ಮಾಡಬೇಕಲ್ವಾ? ಆದ್ರೆ ಹಂಗಾಗಿಲ್ಲ. ಹಾಗಾಗಿ ಭಕ್ತಾದಿಗಳು ರೊಚ್ಚಿಗೆದ್ದಿದ್ದಾರೆ. ಬನ್ನಿ ಈ ರಿಪೋರ್ಟ್ ಏನು ನೋಡೋಣ. ಎಲ್ಲೋಡಿದ್ರು ಕಲ್ಲು ಬಂಡೆಗಳ ರಾಶಿ ರಾಶಿ. ಮಳೆಗೆ ಮಣ್ಣು ಕುಸಿತದಿಂದ ರಸ್ತೆ ಅಧ್ವಾನ. ಮಳೆಗೆ ಮಣ್ಣು ಕುಸಿತದಿಂದ ಇದ್ದ ದಾರಿ ಕೂಡ ಬಿದ್ದು ಅಧ್ವಾನ ಆಗಿರುವುದು. ಇನ್ನು ಬೆಟ್ಟಕ್ಕೆ ಮೆಟ್ಟಿಲು ಮಾಡುವ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದು. ಈ ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತುಳುಕು ಗ್ರಾಮದ ಎತ್ತಪ್ಪನ ಗುಡ್ಡದಲ್ಲಿ. ಈ ಗುಡ್ಡದಲ್ಲಿ ಕಾಡುಗೊಲ್ಲ ಸಮಾಜದ ಆರಾಧ್ಯ ದೈವ ಎತ್ತಪ್ಪ ಸ್ವಾಮಿ ಜೀವ ಸಮಾಧಿ ಆಗಿದ್ದಾರೆಂಬ ನಂಬಿಕೆ ಇದೆ. ಈಗಲೂ ಸಾವಿರಾರು ಭಕ್ತರು ಪ್ರತಿ ಸೋಮವಾರ ಬೆಟ್ಟಕ್ಕೆ ಹೋಗಿ ದರ್ಶನ ಪಡೆದು ಬರುತ್ತಾರೆ. ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಕಳೆದ ಬಾರಿ ಶ್ರೀರಾಮುಲು ಶಾಸಕರಾಗಿದ್ದರು. ಆಗ ಸ್ಥಳೀಯರು ಎತ್ತಪ್ಪ ಸ್ವಾಮಿ ಬೆಟ್ಟಕ್ಕೆ ಕಾಲುದಾರಿ ಇದ್ದ ಕಾರಣ ಮೆಟ್ಟಿಲು ಮತ್ತು ವಿದ್ಯುತ್ ದೀಪ ಅಳವಡಿಸುವಂತೆ ಮನವಿ ಮಾಡಿದ್ದರು. ಇದನ್ನ ಅರಿತ ಶ್ರೀರಾಮುಲು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದರು. ಆದ್ರೆ ಕೆಲಸ ಮಾತ್ರ ಆಗ್ತಿಲ್ಲ. ಬದಲಿಗೆ ಗುತ್ತಿಗೆದಾರರು ಕಲ್ಲು ಬಂಡೆ ಹಾಕಿ ಇದ್ದ ದಾರಿಯನ್ನು ಸಂಪೂರ್ಣ ಹಾಳು ಮಾಡಿದ್ದಾರೆ. ನಾವು ಇವತ್ತೇ ನೋಡ್ತೀವಿ, ಇಲ್ಲಿ ಎತ್ತಪ್ಪನ ಗುಡ್ಡ ಅಂತ ನೋಡ್ತೀವಿ. ಇವತ್ತು ಇದಕ್ಕೆ 1.25 ಕೋಟಿ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ ಅಂತ ಹೇಳಿದೆ. ಆದ್ರೆ ಇಲ್ಲಿ ನೋಡಿದ್ರೆ ಒಂದು ಅರ್ಧ ಭಾಗನೂ ಸಮೇತ ಕೆಲಸ ಆಗಿಲ್ಲ. ಬರೇ ಕಲ್ಲೊಂದು ಹಾಕಿದ್ರೆ ಅಷ್ಟು ಬಿಟ್ರೆ ಬೇರೆ ಏನೇನು ಕೆಲಸಗಳು ನಡೆದೇ ಇಲ್ಲ. ಯಾಕೆ ಹಿಂಗ್ ಮಾಡ್ತಾರೆ? ಯಾಕಂದ್ರೆ ಭಕ್ತರಿಗೆ ಇದೊಂದು ಬಹಳ ಸಮಸ್ಯೆ ಆಗಿ ಉದ್ಭವಿಸಿದೆ. ಯಾಕಂದ್ರೆ ಮೊದಲೇ ಬಹಳ ಚೆನ್ನಾಗಿತ್ತಪ್ಪ, ಹತ್ತುವಕ್ಕೆ ಚೆನ್ನಾಗಿತ್ತು. ಇವತ್ತು ನೋಡಿದ್ರೆ ಕಲ್ಲು ಕೊರೆದ್ಬಿಟ್ಟು ಇಲ್ಲಿ ಯಾರು ಓಡಾಡಕ್ಕೆ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿ ಬರೀ ಹೇಳುತ್ತೆ ಹೊತ್ತಾಗಿ ಅದನ್ನ ಅನುದಾನ ಬಿಟ್ರೆ ಏನಾದ್ರೂ ಒಂದು ಅಭಿವೃದ್ಧಿ ಕಾರ್ಯಗಳು ಆಗ್ತವೆ. ಇನ್ನು ಇಲ್ಲಿ ಆಷಾಢ ಮಾಸದಲ್ಲಿ ಚಿತ್ರದುರ್ಗ, ಬಳ್ಳಾರಿ, ತುಮಕೂರು ಸೇರಿದಂತೆ ಪಕ್ಕದ ಆಂಧ್ರ, ತೆಲಂಗಾಣ ರಾಜ್ಯದಿಂದಲೂ ಭಕ್ತರು ಬರ್ತಾರೆ. ಕಾಮಗಾರಿ ಅರ್ಧಕ್ಕೆ ನಿಂತ ಕಾರಣ ಭಕ್ತರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. 1.25 ಕೋಟಿ ಅನೌನ್ಸ್ ಮಾಡಿ ಇದನ್ನ ಅಭಿವೃದ್ಧಿ ಪಡಿಸುವ ಅಂತಂದು ಹೇಳಿದ್ರು. ಆದ್ರೆ ಅಭಿವೃದ್ಧಿ ಪಡಿಸುವ ಅಂತ ಹೇಳಿದಾಗ ಆಯ್ತು, ಎಲ್ಲರೂ ಸಂತೋಷಪಟ್ಟು ಇವತ್ತು ತಲಕಿನ ಗುಡ್ಡಕ್ಕೆ ಒಂದು ಮೂಲ ಸೌಕರ್ಯ ದೊರೆತಿದೆ ಕಳೆದ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಬಹಳ ಆಸೆ ಇಟ್ಕೊಂಡಿದ್ರು ಜನ. ಅದೇ ರೀತಿ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡಿದಾಗ ಏನಪ್ಪಾ ಅಂತಂದ್ರೆ ಮೊದಲು ದಾರಿ ಕಾಡ್ದಾರಿ ಜನ ಹತ್ತಿ ಹೋಗಕ್ಕೆ ಬಹಳ ಸಲೀಸಾಗಿ ಮಾಡ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ಕಲ್ಲು ಗುಂಡು ಹಾಕೊಂಡ್ಬಿಟ್ಟು ಗಿಡ ಗಂಟೆ ಇಟ್ಕೊಂಡು ಹತ್ತಿ ಹೋಗೋದಕ್ಕೆ ಈಜಿ ಇತ್ತು. ಆದ್ರೆ ಇದನ್ನ ಕೆಲಸದ ನೆಪದಲ್ಲಿ ನಾವು ಇದನ್ನೆಲ್ಲ ಏನ್ ಮಾಡ್ಬಿಟ್ಟು ಅಭಿವೃದ್ಧಿ ಪಡಿಸುವಂತ ಹೇಳ್ಬಿಟ್ಟು ಇಟಾಚಿನಿಂದ ಗುಡ್ಡವನ್ನ ಅಗೆದಾಗ ಅದನ್ನ ಕೆಲಸ ಕಾಮಗಾರಿ ಕುಂಠಿತಗೊಂಡಾಗ ಈಗ 3 ವರ್ಷದಿಂದ ಮಳೆ ಬಂದಾಗ ಮೇಲ್ಗಡೆಯಿಂದ ನೀರು ಬಂದು ಆ ಜಾಗದಲ್ಲೆಲ್ಲ ಕೊರಕಲು ಉಂಟಾಗ್ಬಿಟ್ಟು ಭಕ್ತಾದಿಗಳು ಹತ್ತಿ ಹೋದಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ. ಅದೇನೇ ಇರಲಿ, ಇತಿಹಾಸ ಪುರಾಣ ಕಾಲದ ಈ ಎತ್ತಪ್ಪ ಸ್ವಾಮಿ ಬೆಟ್ಟಕ್ಕೆ ಆದಷ್ಟು ಬೇಗ ಸರ್ಕಾರವು ಕಾಯಕಲ್ಪ ದೊರೆಯುವಂತೆ ಮಾಡಿದರೆ ಸಾವಿರಾರು ಭಕ್ತರಿಗೆ ಸ್ವಾಮಿಯ ದರ್ಶನ ಪಡೆಯಲು ಅನುಕೂಲವಾಗುತ್ತದೆ. ಆಗ ಈ ಪುಣ್ಯಕ್ಷೇತ್ರಕ್ಕೆ ಭಕ್ತರು ಇನ್ನಷ್ಟು ಹೆಚ್ಚಿಗೆ ಬರುವಂತಾಗುತ್ತದೆ. ವೀರೇಶ್ ಬಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ನೋಡಿ, ಮಳೆಗೆ ಮಣ್ಣು ಕುಸಿತ ಆಗಿ ಇದ್ದ ದಾರಿ ಕೂಡ ಬಿದ್ದು ಅಧ್ವಾನ ಆಗಿರೋದು ನೀವು ನೋಡಿದ್ದೀರಿ. ಯಾವುದಿದು? ಚಳ್ಳಕೆರೆ ತಾಲೂಕಿನ ತಳುಕು ಗ್ರಾಮದ ಎತ್ತಪ್ಪನ ಗುಡ್ಡ. ಈ ಗುಡ್ಡದಲ್ಲಿ ಕಾಡುಗೊಲ್ಲ ಸಮಾಜದ ಆರಾಧ್ಯದೈವ ಎತ್ತಪ್ಪ ಸ್ವಾಮಿ ಜೀವ ಸಮಾಧಿ ಆಗಿದ್ದಾರೆ ಎಂಬ ನಂಬಿಕೆ, ಅವರವರ ನಂಬಿಕೆ. ಈಗಲೂ ಸಾವಿರಾರು ಭಕ್ತರು ಪ್ರತಿ ಸೋಮವಾರ ಬೆಟ್ಟಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಬರ್ತಾರೆ. ನೋಡಿ, ಎಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ರಿ ಭಕ್ತಾದಿಗಳು. ಈಗ ಇಲ್ಲೇನು ಸಮಸ್ಯೆ ಇಲ್ಲ. ಈಗ ಕೆಲವು ಕಡೆ ಹೆಂಗಿರುತ್ತೆ, ಅಲ್ಲಿ ಹಿಂದೂ ಇದ್ದಾರೆ, ಅಲ್ಲಿ ಮುಸ್ಲಿಮರ್ ಇದ್ದಾರೆ, ಅದು ಇಲ್ಲೇನಿಲ್ಲ. ದೇವಸ್ಥಾನದ ಆದಾಯ 100 ಕೋಟಿ ಬರುತ್ತೀರಿ ನಮಗೆ. ನೀವು ದೇವಸ್ಥಾನವೇ ಮ್ಯಾನೇಜ್ ಮಾಡಿದ್ರು ಸಾಕು, ಈ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು.
ಮೊಳಕಾಲ್ಮುರು ಕ್ಷೇತ್ರಕ್ಕೆ ಕಳೆದ ಬಾರಿ ಶ್ರೀರಾಮುಲು ಶಾಸಕರಾಗಿದ್ದರು. ಆಗ ಸ್ಥಳೀಯರು ಎತ್ತಪ್ಪ ಸ್ವಾಮಿ ಬೆಟ್ಟಕ್ಕೆ ಕಾಲ್ದಾರಿ ಇದ್ದ ಕಾರಣ ಮೆಟ್ಟಿಲು ಮತ್ತು ವಿದ್ಯುತ್ ದೀಪ ಅಳವಡಿಸುವಂತೆ ಮನವಿ ಮಾಡಿದ್ರು. ಕಾಲ್ದಾರಿ ಇತ್ತು. ಪಾಪ ಶ್ರೀರಾಮುಲು ಮಾಡಿದ್ದಾರೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡ್ರು. ನೋಡಿ, ಇಲ್ಲಿ ಕಲ್ಲೆಲ್ಲ ಹಾಕಿದ್ದಾರೆ. ಆದ್ರೆ ಕೆಲಸ ಆಗಲಿಲ್ಲ. ಬದಲಿಗೆ ಗುತ್ತಿಗೆದಾರರು ಕಲ್ಲ ಬಂಡು ತಂದೆ ಹಾಕಿ ಇದ್ದ ದಾರಿಯನ್ನು ಸಂಪೂರ್ಣ ಹಾಳು ಮಾಡಿದ್ದಾರೆ. ಇವರಿದಾರಲ್ಲ, ನಡ್ಕೊಂಡು ಹೋಗ್ತಾ ಇದ್ರು, ಕಾಯನ ಇಪ್ಪೇನೆ ಗ್ಲಾಸ್ ಪೊಡ್ಡ ಅಲ್ದ ಅಂದಂಗೆ. ಇನ್ನು ಆಷಾಢ ಮಾಸದಲ್ಲಿ ಚಿತ್ರದುರ್ಗ, ಬಳ್ಳಾರಿ, ತುಮಕೂರು ಸೇರಿದೆ ಪಕ್ಕದ ಆಂಧ್ರ, ತೆಲಂಗಾಣ ರಾಜ್ಯದಲ್ಲಿ ಭಕ್ತರು ಬರ್ತಾರೆ. ಕಾಮಗಾರಿ ಅರ್ಧಕ್ಕೆ ನಿಂತ ಕಾರಣ ಭಕ್ತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಾಡುಗೊಲ್ಲ ಸಮಾಜದ ಆರಾಧ್ಯ ದೈವ ಎತ್ತಪ್ಪ ಸ್ವಾಮಿ ಅಂತೇಳಿ. ಓಕೆ. ಆಮೇಲೆ ಇತಿಹಾಸ ಪುರಾಣ ಇದೆ. ಆಮೇಲೆ ನಮ್ಗೆ ಗೊತ್ತಲ್ಲ ನೋಡಿ ಯಾವ ತರ ನಡೆಯುತ್ತೆ ಇಲ್ಲಿ. ಕಾಡುಗೊಲ್ಲರು ಪೂಜಿಸುವಂತ ಎತ್ತಪ್ಪ ಸ್ವಾಮಿ. ಬನ್ನಿ ನಮ್ಮ ರಿಪೋರ್ಟರ್ ನೋಡಿ. ಆಮೇಲೆ 3 ವರ್ಷ ಆಗಿದೆ ನೋಡಿ, ಆ ಬೆಟ್ಟವೇ ಎಷ್ಟು ಚೆನ್ನಾಗಿದೆ ನೋಡಿ. 3 ವರ್ಷ ಆಗಿದೆ. ಕಾಮಗಾರಿ ಈಗ ಕಂಪ್ಲೀಟ್ ಮಾಡೋದಾಗಿತ್ತು. ಅಲ್ಲಿ ನಾಳೆ ಪ್ರಧಾನಮಂತ್ರಿ ಬರ್ತಾರೆ, ಸಿಎಂ ಬರ್ತಾರೆ ಅಂತಂದ್ರೆ 5 ನಿಮಿಷದಲ್ಲಿ ಕೆಲಸ ಆಗುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ಮಾಡಬಹುದು ಎತ್ತಪ್ಪ ಸ್ವಾಮಿ ಬೆಟ್ಟವನ್ನ. ಅಟ್ಲೀಸ್ಟ್ ಯಾರಾದ್ರೂ ಈ ಸಮಸ್ಯೆಯನ್ನ ಎತ್ತಪ್ಪ ಅಂತ ಎತ್ತಪ್ಪ ಸ್ವಾಮಿಯವರ ಹತ್ರ ಹೇಳಬೇಕು. ಅರ್ಧಕ್ಕೆ ನಿಂತಿದೆ ಎತ್ತಪ್ಪನ ಗುಡ್ಡದ ಬೆಟ್ಟಲ ಕಾಮಗಾರಿ. ಚಿತ್ರದುರ್ಗ ಜಿಲ್ಲೆ ತಳ್ಳಕೆರೆ ತಾಲೂಕು ಗ್ರಾಮದ ಎತ್ತಪ್ಪನ ಗುಡ್ಡ ಕಾಡುಗೊಲ್ಲ ಸಮಾಜ ಆರಾಧ್ಯ ದೈವ ಎತ್ತಪ್ಪ ಸ್ವಾಮಿ ಜೀವ ಸಮಾಧಿ ಸ್ಥಳ ಇದು. ಆಮೇಲೆ ಸಾವಿರಾರು ಮಂದಿ ಪ್ರತಿ ಸೋಮವಾರ ಗುಡ್ಡಕ್ಕೆ ಹೋಗಿ ಬರ್ತಾರೆ. ಕಾಲುದಾರಿ ಕಲ್ಲು ಬಂಡೆಗಳ ನಡುವೆ ನಡೆದು ಹೋಗುವ ಭಕ್ತರು. ಮೊಳಕಾಲ್ಮೂರು ಶಾಸಕರಾದ ಶ್ರೀರಾಮುಲು 1 ಕೋಟಿ ನೋಡಿದ್ರು. 2-3 ವರ್ಷವಾದ್ರೂ ಮುಗಿಯದ ಬೆಟ್ಟದ ಮೆಟ್ಟಿಲು ಕಾಮಗಾರಿ. ಪಾಪ ಶ್ರೀರಾಮುಲು ಬೇರೆ ಬೇರೆ ಕಡೆ ಎಲೆಕ್ಷನ್ ನಿಂತು ಸೋತಾಯಿತು, ಆದ್ರೂ ಕೂಡ ಆಗಿಲ್ಲ. ಅಂದ್ರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಇದ್ದಾರೆ, ಅದು ಬೇರೆ ವಿಚಾರ. ಪಾಪ 1 ಕೋಟಿ ಮಾಡಿಸಿದ್ದಾರೆ. ಬನ್ನಿ ನಮ್ಮ ರಿಪೋರ್ಟರ್ ವೀರೇಶ್ ನಮ್ಮ ಜೊತೆ ಫೋನದಲ್ಲಿದ್ದಾರೆ. ವೀರೇಶ್, ಯಾಕೆ ಹೀಗೆ ಬೆಟ್ಟನೂ ಕುಸಿದ್ ಬಿತ್ತಾ, ಹೆಂಗೆ ಕತೆ ಇದು? ಜಯಪ್ರಕಾಶ್ ಶೆಟ್ಟಿ ಅವರೇ, ಏನಂದ್ರೆ ಈ ಒಂದು ಎತ್ತಪ್ಪನ ಬೆಟ್ಟ ಏನಿದೆ ಐತಿಹಾಸಿಕ ಪುರಾಣ ಕಾಲದ ಇತಿಹಾಸ ಉಳ್ಳುವಂತಹ ಒಂದು ಇತಿಹಾಸ ಪುರಾಣ ಒಂದು ಬೆಟ್ಟ ಅಂತ ಈಗಲೂ ಕೂಡ ಅಲ್ಲಿನ ಜೀವ ಸಮಾಧಿಯಾಗಿರುವಂತಹ ಎತ್ತಪ್ಪ ಸ್ವಾಮಿಗೆ ಈಗಲೂ ಕೂಡ ಕಾಡುಗೊಲ್ಲ ಸಮುದಾಯದವರು ಸಾಕಷ್ಟು ಭಾಗದ ಈ ಚಿತ್ರದುರ್ಗ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತೆ ಆಂಧ್ರ, ತೆಲಂಗಾಣ, ಹೀಗೆ ಬಳ್ಳಾರಿ ಸುಮಾರು ಆಷಾಢ ಮಾಸದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಯಾಕಂದ್ರೆ ಹಿಂದಿಂದಲೂ ನಡ್ಕೊಂಡು ಬಂದಿರೋಂತ ಭಕ್ತಿ ಅಂತಾನೆ ಹೇಳ್ಬೋದು. ಈ ಭಕ್ತಿಯಲ್ಲಿ ಬರೀ ಕಾಲಲ್ಲಿ ಇಡೀ ದೇವಸ್ಥಾನ ಸುಮಾರು ಒಂದು 30 ಕಿಲೋಮೀಟರ್ ದೂರ ಇದ್ರೂ ಕೂಡ ಕಾಲ್ನಡಿಗೆಯಲ್ಲೇ ಹೋಗುವಂತ ಪದ್ಧತಿ ಈಗಲೂ ಕೂಡ ನಡೆದು ಬರ್ತಿದೆ. ಅದು ಆಷಾಢ ಮಾಸದಲ್ಲಂತೂ ಪ್ರತಿ ಸೋಮವಾರ ಸುಮಾರು ಏನಿಲ್ಲ ಅಂದ್ರೂ ಕೂಡ 1,000ಕ್ಕೂ ಹೆಚ್ಚು ಜನ ಇಲ್ಲಿಗೆ ಭೇಟಿ ಕೊಟ್ಟು ದರ್ಶನ ಪಡೆದು ಹೋಗ್ತಾರೆ. ಆದ್ರೆ ಇದಕ್ಕೂ ಮುಂಚೆ ಬೆಟ್ಟಕ್ಕೆ ಹತ್ತುವಂತಹ ಏನ್ ಭಕ್ತರಿದ್ರು ಅವರೆಲ್ಲರೂ ಕೂಡ ಕಾಲ್ನಡಿಗೆಯಲ್ಲೇ ಬಂದಂತ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಅಲ್ಲಲ್ಲ. ಈಗ ಅಲ್ಲಿ ಅರ್ಚಕರೆಲ್ಲ ಇದಾರಲ್ಲ, ಅವರೆಲ್ಲ ಹೆಂಗೆ, ಅವ್ರದ್ದೆಲ್ಲ ವಾಸ್ತವ್ಯ ಎಲ್ಲ ಹೆಂಗೆ, ಅವ್ರು ಹಿಂಗೆ ನಡ್ಕೊಂಡು ಹೋಗ್ಬೇಕಾ? ಅಂದ್ರೆ ಎಷ್ಟು ಜನ ಬರ್ತಾರೆ? ಅವ್ರಿಗೆಲ್ಲೇ ಮನೆ ಇದೆಯಾ? ಏನ್ ಕತೆ? ಬುಡಕಟ್ಟು ಸಂಸ್ಕೃತಿಯ ಒಂದು ಭಾಗವಾಗಿರುವ ಕಾರಣದಲ್ಲಿ ಯಾರು ಕೂಡ ಅಲ್ಲಿಗೆ ಅರ್ಚಕರು ಅಂತ ಹೇಳ್ಬಿಟ್ಟು ನೇಮಕ ಆಗಿರಲ್ಲ. ಪೂಜಾರಿ, ದಾಸಪ್ಪ ಅಂತ ಅಂದ್ರೆ ಆ ಭಾಗದ ಆ ಗ್ರಾಮದ ಊರಿನವರು ಹೋಗುವಂತ ಸಂದರ್ಭದಲ್ಲಿ ಒಬ್ಬ ದಾಸಪ್ಪನಾಗ್ಲಿ ಇಲ್ಲ ಪೂಜಾರಿ ಅವ್ರನ್ನಾಗ್ಲಿ ಜೊತೆ ಕರ್ಕೊಂಡು ಹೋಗುವಂತ ಪದ್ಧತಿ ಈಗಲೂ ಕೂಡ ನಡೆಸ್ಕೊಂಡು ಬರ್ತಿದೆ. ಏನು ದಾಸಪ್ಪ ಆಗಿರ್ಬೋದು, ಪೂಜಾರಿಗಳಾಗಿರ್ಬೋದು, ಮತ್ತೆ ಭಕ್ತರನ್ನ ಕರ್ಕೊಂಡು ಹೋಗಿ ಅಲ್ಲಿನ ಏನು ಪದ್ಧತಿ ಏನು ಇದೆ ಆ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡು ಬರೋದಂತ ಪದ್ಧತಿ ಈಗಲಿದೆ. ಯಾಕಂದ್ರೆ ಉಪವಾಸ ಹೋಗ್ತಿದ್ದಾರೆ. ಈಗಲೂ ಕೂಡ ಸಾಕಷ್ಟು ಭಕ್ತರು ಕೂಡ ತಮ್ಮ ಅರಿಕೆಗಳನ್ನ ಕಟ್ಕೊಂಡಿರ್ತಾರೆ. ಅಂತ ಅರಿಕೆಗಳು ಈಡೇರಿದಂತ ಸಂದರ್ಭದಲ್ಲಿ ಪೂಜೆ ಪುರಸ್ಕಾರದಲ್ಲ ಹೆಂಗೆ? ವರ್ಷಕ್ಕೊಮ್ಮೆ ಜಾತ್ರೆ, ಸೋಮವಾರಕ್ಕೊಮ್ಮೆ ಜಾತ್ರೆ, ಕಾರ್ಯಕ್ರಮ ಏನು ಇಲ್ಲಿ ವಿಷಯ? ಈಗ ಸಾಧಾರಣವಾಗಿ ಕೆಲವು ದೇವಸ್ಥಾನಗಳಿಗೆ ಅಥವಾ ಇಂಥ ಒಂದು ಪ್ರಸಿದ್ಧ ಕ್ಷೇತ್ರಗಳಿಗೆ ಅದರದ್ದೇ ಆದ ಒಂದು ವೈಶಿಷ್ಟ್ಯ ಇರುತ್ತೆ. ಈಗ ಕಾಡುಗೊಲ್ಲ ಸಮಾಜದ ಹೆಂಗೆ ಇದು? ಈಗ ಕೆಲವೊಮ್ಮೆ ಈಗ ಸಾಧಾರಣವಾಗಿ ಈ ನಮ್ಗೆ ಗೊತ್ತಿದೆ, ಈಶ್ವರನಿಗೆ ಬಿಲ್ಪತ್ರ ಹಾಕ್ತಿವಿ, ಗಣಪತಿಗೆ ಕಬ್ಬು ಇಡ್ತೀವಿ. ಅದೇ ತರ ಎತ್ತಪ್ಪ ಸ್ವಾಮಿಗೆ ಇಂಥದೇ ವಿಶೇಷ ಅಂತ ಏನಾದ್ರೂ ಇದೆಯಾ? ಖಂಡಿತವಾದ ಇತಿಹಾಸ ಪುರಾಣ ಕಾಲದ ಇರೋದ್ರಿಂದ ಈಗಲೂ ಕೂಡ ಪ್ರತಿ ಸೋಮವಾರ ಈಗ ಯಾವ್ದಾದ್ರು ಒಂದು ಗ್ರಾಮದವ್ರಿಗೆ ಏನಾದ್ರು ಆ ಗ್ರಾಮಕ್ಕೆ ಏನಾದ್ರು ಸಮಸ್ಯೆ ಆದಂತ ಸಂದರ್ಭದಲ್ಲಿ ಇಲ್ಲಿ ಆ ಗ್ರಾಮದಲ್ಲಿರುವಂತ ಅಂದ್ರೆ ಬಾಂದಾರ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಒಬ್ಬ ಕುರಿ ಹಾಲನ್ನು ಕರೆದು ಆ ಕುರಿ ಹಾಲಿನಲ್ಲಿ ಏನು ಪಾಯಸ ಮಾಡ್ತಾರೆ. ಅದು ಆ ಪಾಯಸವನ್ನು ಮಾಡಿ ಅಲ್ಲಿದ್ದ ಒಂದತ್ತಲ್ಲಿ ಇಲ್ಲಿದ್ದ ಆ ಗ್ರಾಮದಲ್ಲಿ ಯಾವುದೇ ಗ್ರಾಮದಲ್ಲಿ ಹೋಗಂತ ಭಕ್ತರು ಕೂಡ ಅಲ್ಲಿಗೆ ಒಂದು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕಿ ಮತ್ತೆ ಹಾಲು ಮತ್ತೆ ಬೆಲ್ಲದಿಂದ ಅಂತ ಒಂದು
ಪಾಯಸವನ್ನು ಮಾಡ್ತಾರೆ. ಆ ಪಾಯಸವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೈವೇದ್ಯ ಮಾಡಿದಾದ ನಂತರಕ್ಕೆ ಅಲ್ಲಿಗೆ ಬಂದಿರುವಂತಹ ಭಕ್ತರುಗಳಿಗೆ ಕೊಡುವಂತಹ ಪದ್ಧತಿ ಈಗಲೂ ಕೂಡ ನಡೆದುಕೊಂಡು ಬರ್ತಿದೆ. ಮತ್ತೆ ಆ ಪದ್ಧತಿ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿ ಸೋಮವಾರ ಅವ್ರಿಗೆ ಏನಾದ್ರೂ ಸಮಸ್ಯೆಗಳಾದಾಗ ಪ್ರತಿ ಸೋಮವಾರ ಕನಿಷ್ಠ ಅಂದ್ರೂ ಒಂದು 50ರಿಂದ 60 ಜನ ಬೆಟ್ಟ ಹತ್ತುತ್ತಾರೆ ಅಂತಾನೆ ಈಗಲೂ ಕೂಡ ಹೋಗ್ತಾರೆ. ಅದ್ರಲ್ಲೂ ಆಷಾಢ ಮಾಸದಲ್ಲಿ ಇದೆಯಲ್ಲ, ಆಷಾಢ ಮಾಸದಲ್ಲಿ ಪ್ರತಿ ಒಂದು ಸೋಮವಾರ ಬೆಳಿಗ್ಗೆ ಏನು 6 ಗಂಟೆ ಶುರುವಾದ್ರೆ ಸಂಜೆ ಸುಮಾರು 4-5 ಗಂಟೆವರೆಗೂ ಕೂಡ ಭಕ್ತರು ಹೋಗ್ತಾರೆ, ಬರ್ತಾ ಇರ್ತಾರೆ. ಈ ಒಂದು ಪದ್ಧತಿ ಇರೋದ್ರಿಂದ ಈಗಲೂ ಕೂಡ ಈ ಭಾಗದ ಏನು ಬುಡಕಟ್ಟು ಸಂಸ್ಕೃತಿ ಇದೆ, ಈಗಲೂ ಕೂಡ ಎತ್ತಪ್ಪ ಸ್ವಾಮಿ ಅಂದ್ರೆ ಈಗಲೂ ಒಂದು ನಂಬಿಕೆ ಆ ಭಕ್ತರ ಏನೋ ಬುಡಕಟ್ಟು ಸಂಸ್ಕೃತಿ. ಅಲ್ಲ, ಅಲ್ಲಿ ಈಗ ಈ ದೇವಸ್ಥಾನ ತರ ಇದೆಯಾ ಅಥವಾ ಹಿಂಗ್ ಓಪನ್ ಪ್ಲೇಸ್ ಹೆಂಗೆ ಅದು ಓಪನ್ ಪ್ಲೇಸ್ ಏನಂದ್ರೆ ಸುತ್ತ ಕೂಡ ಏನು ಕಲ್ಲುಗಳಿಂದ ನಿರ್ಮಾಣ ಮಾಡಿರುವಂತ ಒಂದು ಸುಮಾರು 3 ಅಡಿ ಹೈಟ್. ಈ ತರ ಈ ನಾಟಕ ಯಕ್ಷಗಾನ ಮಾಡ್ತಾರಲ್ಲ ಆ ತರ ವೇದಿಕೆ ಒಂದಲ್ವಾ? 3 ಅಡಿ ಸುತ್ತಾನು ಕೂಡ ಒಂದು ಕಲ್ಲಿನ ಅಲ್ಲಿ ಮಣ್ಣೇನು ಯೂಸ್ ಮಾಡಿರಲ್ಲ, ಅದಕ್ಕೆ ಬರೀ ಕಾಡುಗಲ್ಲುಗಳಿಂದಾನೆ ಒಂದು 3 ಅಡಿ ದೃಶ್ಯಾವಳಿ ಕೊಟ್ಟಿಲ್ಲ ನೀವು ನಮಗೆ. ಕಾಂಪೌಂಡ್ ತರ ಕಟ್ಟಿಬಿಟ್ಟು ಅದರಲ್ಲಿ ಅವರ ಏನು ಇರ್ತವೆ ಈರ್ಗಾರ್ ಕಲ್ಲುಗಳು ಅಂತಾರೆ. ಈರ್ಗಾರ ಕಲ್ಲುಗಳಿಗೆ ಈಗಲೂ ಕೂಡ ಅದನ್ನ ಕಲ್ಲುಗಳನ್ನೇ ಭಾವೈಕ್ಯ ಅಂದ್ರೆ ಈಗ ಅವನ್ನೇ ಆರಾಧ್ಯ ದೇವ ಅಂತ ಹೇಳ್ಬಿಟ್ಟು ಹಿಂದಿಂದ ನಡೆಸ್ಕೊಂಡು ಬಂದಿರೋಂತ ಪದ್ಧತಿ. ಹಾಗಾಗಿ ಅಲ್ಲಿನ ಏನು ಪೂಜೆ ಪುನಸ್ಕಾರಗಳಿದಾವೆ ಆ ತರ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಒಂದ್ ದೇವಸ್ಥಾನ ಆಗ್ಲಿ ಮತ್ತೆ ಅಲ್ಲಿ ಯಾವ್ದೋ ಒಂದು ಮಂಟಪ ಆಗ್ಲಿ ಯಾವುದೇ ರೀತಿ ಆ ತರದ್ದು ಯಾವುದೂ ಕೂಡ ಇರಲ್ಲ. ಅಂದ್ರೆ ಒಂದು ವಿಗ್ರಹ ಫೋಟೋ ಆ ತರನೇ ಇಲ್ವಾ? ಕೇವಲ ಹೂವಿನ ಹಾರ ಮಾತ್ರ ಹೆಂಗೆ ಅದು? ಅಷ್ಟೇ. ಈಗ ಅದೇ ಈರಗಲ್ಲು ಅಂತ ಹೇಳ್ತೀವಿ. ಒಂದು ಚುಂಜಪ್ಪಂದಾಗಿರ್ಬೋದು, ಎತ್ತಪ್ಪಂದಾಗಿರ್ಬೋದು, ಮತ್ತೆ ರಂಗಪ್ಪಂದಾಗಿರ್ಬೋದು, ತಿಮ್ಮಪ್ಪ, ಈ ತರಕ್ಕೆ ಒಂದು ಕಲ್ಲು ಅಂದ್ರೆ ಅದನ್ನ ಕಲ್ಲನ್ನೇ ದೇವರು ಅಂತ ಪೂಜಿಸುವಂತ ಸಂಸ್ಕೃತಿ ಈಗಲೂ ಕೂಡ ಇದೆ ನಮ್ಮ ಕಾಡುಗೊಲ್ಲ ಸಂಸ್ಕೃತಿಯಲ್ಲಿ. ಹಾಗಾಗಿ ಭಕ್ತರು ಏನಲ್ಲಿ ಬೇಕು ಹೂಗಡ್ಡಿ, ಬಾಳೆಹಣ್ಣು, ಹೂವು, ಈ ತರ ಪೂಜಾ ಕೈಂಕಾರ್ಯಕ್ಕೆ ಏನು ವಸ್ತುಗಳು ಬೇಕೋ ಆ ವಸ್ತುಗಳನ್ನೆಲ್ಲ ತೆಗೆದುಕೊಂಡೋಗಿ, ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಆ ಬೆಟ್ಟದಲ್ಲಿ ಒಂದು ದೋಣಿ ಅಂತಾರೆ. ಅಂದ್ರೆ ಯಾವಾಗ್ಲೂ ಕೂಡ ಒಂದು ಕಲ್ಲಲ್ಲೇ ನಿರ್ಮಾಣ ಆಗಿರುವಂತಹ ಒಂದು ನೀರು, ಅದರಲ್ಲಿ ಪ್ರತಿ ವರ್ಷದ 365 ದಿನಗಳ ಕಾಲ ಬತ್ತದೇ ಇರುವಂತಹ ದೋಣಿ ಅಂತಾರೆ ಅದನ್ನ. ಈಗಲೂ ಕೂಡ ಸುಮಾರು ಜನ ಭಕ್ತರು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಈಗ ವಿವಾಹ ಆಗದೆ ಇರುವಂತವ್ರು, ಇಲ್ಲ ಮಕ್ಕಳಾಗದೆ ಸಂತಾನ ಫಲ ಕೇಳುವಂತವ್ರು, ಇಲ್ಲ ಜಮೀನು ಮನೆ ಕಟ್ಟುವಂತವ್ರು, ಈ ತರ ತಮ್ಮ ಸಮಸ್ಯೆಗಳನ್ನ ಈಡೇರಕ್ಕೋಸ್ಕರ ಅಲ್ಲಿಗೆ ಹೋಗಿ ನೀರ್ ಹಾಕ್ಸ್ಕೊಂಡು ಬರುವಂತ ಕಲ್ಚರ್ ಈಗಲೂ ಕೂಡ ಇದೆ ಅಲ್ಲಿ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.